ಸೊ ಅವ್ರಿಗೆ ಯಾರಿಗಾದ್ರೂ ಏನಾದರೂ ಕಷ್ಟ ಅಂತಂದಾಗ ಅವರೇ ತಿಂಗಳ ಇಷ್ಟಿಷ್ಟು ಅಂತ ಕೊಡ್ತಾ ಇದ್ರು. ಅದಕ್ಕೆ ಸಾಕಷ್ಟು ನಿದರ್ಶನಗಳಿದ್ದಾವೆ. ಅದೇ ರೀತಿ ದಿಲೀಪ್ ರಾಜ್ ಅವರು ಕೂಡ ಕಿರುತೆರೆ ರಂಗದಲ್ಲಿ ಮತ್ತು ಚಿತ್ರರಂಗದಲ್ಲಿ ಅದು ಅವ್ರ ಕಲಾವಿದರ ಕಷ್ಟ ಏನು ಅಂತ ಅವ್ರು ತುಂಬ ಹತ್ತಿರದಿಂದ ಬಲ್ಲಂಥವ್ರು. ಹಾಗಾಗಿನೇ ಅವ್ರಿಗೆ ಅದರಲ್ಲೂ ಕೂಡ ಬೆಳಗ್ಗೆಯಿಂದ ನಮಗೆ ಸಾಕಷ್ಟು ಕಲಾವಿದರು ನಮ್ಮ ಚಾನಲ್ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ನಮಗೆ, ಕರೋನಾ ಟೈಮಲ್ಲಂತೂ ಕೆಲಸಗಳೇ ಇರ್ತಾ ಇರಲಿಲ್ಲ. ಅಂಥ ಟೈಮಲ್ಲೂ ಕೂಡ ಕಲಾವಿದರ ಕೈ ಹಿಡಿದಿದ್ದಾರೆ ಈ ವ್ಯಕ್ತಿ. ಅಂತಹ ಜೀವ ಇವತ್ತು ನಮ್ಮೊಂದಿಗೆ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಅರಗಿಸ್ಕೊಳ್ಳೋದು ತುಂಬಾ ಕಷ್ಟ ಅನ್ಸುತ್ತೆ. ತುಂಬಾ ಕಲಾವಿದರು ಮಾತಾಡುವಾಗ ಕೋವಿಡ್ ಸಮಯದಲ್ಲಿ ನಮ್ ಕೆಲಸನ ಇರ್ತಾ ಇರ್ಲಿಲ್ಲ, ಕೆಲಸ ಇದ್ರೆ ಪೇಮೆಂಟ್ ಇರ್ತಾ ಇರ್ಲಿಲ್ಲ, ಪೇಮೆಂಟ್ ಕೊಡ್ತೀವಿ ಅಂದ್ರೂ ವಿಳಂಬ ಮಾಡ್ತಾ ಇದ್ರು ಅಂತ. ಬಟ್ ಒಂದು ಪ್ರೊಡಕ್ಷನ್ ಹೌಸ್ ಕೊಟ್ಟಂತಹ ಮಾತನ್ನ ಉಳಿಸ್ಕೊಂಡಿದ್ದು ಅಂದ್ರೆ ಅದು ದಿಲೀಪ್ ರಾಜ್ ಅವರ ಪ್ರೊಡಕ್ಷನ್ ಹೌಸ್ ಮಾತ್ರ ಅಂತ. ಕೋವಿಡ್ ಸಂದರ್ಭದಲ್ಲೂ ಕೂಡ ಇನ್ ಟೈಮ್ ಪೇಮೆಂಟ್ಗಳಾಗ್ತಾ ಇತ್ತು. ನಾಟಕಗಳು ಮಾಡ್ತಾ ಇದ್ವಿ. ನಂದಿತಾ ಅವನ ಗುರು, ಅವಳು ಮೆಂಟರ್, ಅವಳು ಒಂದು ವಾರದಲ್ಲಿ ಪರೀಕ್ಷೆಯ ಒಂದು ವಾರಕ್ಕೆ ಮುಂಚೆ ಇವನ್ಗೆ ಏನಾದ್ರು ಹೇಳ್ಕೊಟ್ಟು ಪಾಸ್ ಆಗುವಷ್ಟು ಮಾಸ್ ಮಾಡುವಂತ ಕಳಿಸಿದ್ಲು. ಎಷ್ಟು ಒಳ್ಳೆ ಗ್ರಾಸ್ಪಿಂಗ್ ಅಂದ್ರೆ 83 ಬಂತು ಅವನಿಗೆ. ಅಷ್ಟು ಇಂಟೆಲಿಜೆಂಟ್, ವೆರಿ ಗುಡ್ ಆಕ್ಟರ್. ಇದೆಲ್ಲ ವಯಸ್ಸು ಹೋಗುವಂಥದ್ದು. ತುಂಬಾ ಸಾಧನೆ ಮಾಡ್ದ. ಅವನಿಗಿದು ಗುರಿ ಸ್ಪಷ್ಟವಾಗಿತ್ತು, ನಾನು ಇದು ಮಾಡಬೇಕು, ಹಿಂಗಿರ್ಬೇಕು ಅಂತೆಲ್ಲ. ಒಂಚೂರು ಎಡವಿತ್ತು ಅಂದ್ರೆ ಅವನು ಸಿನಿಮಾದಲ್ಲಿ ತುಂಬಾ ಮಿಂಚಬೇಕು, ಒಂದು ಹೀರೋ ಆಗಿ ಮೆರಿಬೇಕು ಅನ್ನೋ ಒಂದು ಆಸೆ ಇತ್ತು, ಪ್ರತಿಭೆ ಇತ್ತು. ಅದೊಂದು ಅವನು ಕೈಗೊಡ್ಲಿಲ್ಲ. ಚಿತ್ರರಂಗ ಅವನ್ನ ಕೈ ಹಿಡಿಲಿಲ್ಲ. ಎಷ್ಟೋ ಪ್ರತಿಭಾವಂತರನ್ನ ಮೂಲೆ ಗುಂಪು ಮಾಡಿದ ಹಾಗೆ ಇವನನ್ನೂ ಮಾಡಿತು. ಅದೊಂದು ಬಿಟ್ರೆ ಇನ್ನೆಲ್ಲವನ್ನ ಅವನು ಅನ್ಕೊಂಡಿದ್ದನ್ನೆಲ್ಲ ಸಾಧಿಸಿದ. ಮುಂದಿಂದು ಗೊತ್ತಿಲ್ಲ. ಇತ್ತೀಚೆಗೆ ಅವನು ಅವನ ಹತ್ರ ಮಾತಾಡ ಆಲ್ಮೋಸ್ಟ್ 6-7 ತಿಂಗಳಾಗೋಗಿತ್ತು. ಅಲ್ಲಿವರೆಗೂ ಹಿ ವಾಸ್ ತುಂಬಾನೇ ಚೆನ್ನಾಗಿದ್ದ. ಫಿಸಿಕಲಿ ಬಹಳ ಫಿಟ್ ಆಗಿದ್ದವನು. ಗೊತ್ತಿಲ್ಲ ಏನು ಯುವರ್ ಆಂಬಿಷನ್ ಇಟ್ ಸೆಲ್ಫ್ ಈಸ್ ಯುವರ್ ಮುಳುವಾಗತ್ತ ಗೊತ್ತಿಲ್ಲ. ಇತ್ತು ಸರ್, ಅವ್ರು ಹೇಳ್ಕೊತಾ ಇದ್ರು ಅಂದ್ರೆ ಸಿನಿಮಾ ಇಂಡಸ್ಟ್ರಿ. ಯಾಕಂದ್ರೆ ಅವ್ರ ವಿಚಾರದಲ್ಲಿ ಹೇಳಿದ್ರೆ ನಟನೆ ಅಂದ್ರೆ ತುಂಬಾ ನ್ಯಾಚುರಲ್ ಆಕ್ಟರ್, ಅದು ಕೊಟ್ಟಂತ ಪಾತ್ರಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಬೆಳಿಬಹುದಾಗಿತ್ತು, ನಟ ಆಗೋದು ಆಗ್ಲಿಲ್ಲ. ಅದ್ರ ಬಗ್ಗೆ ಬೇಜಾರು ಇದ್ದೇ ಇರುತ್ತೆ. ನನ್ನ ಹತ್ರ ಯಾವತ್ತು ಹೇಳ್ಕೊಂಡಿಲ್ಲ, ಆಗ್ಲಿಲ್ಲ ಅನ್ನೋದಿತ್ತು. ಬಟ್ ಒಳ್ಳೊಳ್ಳೆ ರೋಲ್ ಮಾಡಿದೀನಿ ಅನ್ನೋ ಖುಷಿನೂ ಅವನಿಗಿತ್ತು. ಈ ವಾಸ್ ಎ ಬ್ರಿಲಿಯಂಟ್ ಆಕ್ಟರ್. ನಮ್ಮ ಚಿತ್ರರಂಗ ಗೊತ್ತಲ್ಲ, ಅವರು ಬೇಕಾದವ್ರನ್ನೇ ಆಯಿಸ್ಕೊಂಡು ಬೇಕಾದವ್ರನ್ನೇ ಮೆರೆಸ್ಕೊಂಡು ಇಟ್ಸ್ ಲೈಕ್ ದಟ್. ಸೊ ಹಿ ಈಸ್ ಒನ್ ಆಫ್ ದಟ್ ಪ್ರೇ ಅಷ್ಟೇ. ಬಟ್ ಅದಕ್ಕಾಗಿ ಅವನೇನು ತುಂಬಾ ಹಿ ಮೂವ್ಡ್ ಆನ್. ಸೀರಿಯಲ್ ಪ್ರೊಡಕ್ಷನ್ನು, ಸ್ಟುಡಿಯೋ ಮಾಡಿದ್ದ, ಪ್ರೊಡಕ್ಷನ್ ಮಾಡಿದ್ದು. ಹಿ ವಾಸ್ ಫೈನ್. ಆ ಥರದ್ದೆಲ್ಲ ಏನಿರಲಿಲ್ಲ. ಬಟ್ ಗೊತ್ತಿಲ್ಲ, ಪಾಪ ವಿದ್ಯಾ, ನಾವು ಹೆಂಡತಿ, ಮಕ್ಕಳು, ಅವ್ರಿಗೆ ದೊಡ್ಡ ಆಘಾತ. ಅದನ್ನ ಸ್ಮರಿಸೋ ಶಕ್ತಿ ಅವ್ರಿಗೆ ಸಿಗಲಿ ಅಷ್ಟೇ. ಸರ್, ಚೆನ್ನಾಗಿದ್ದವ್ರು ಹಠಾತ್ ಆಗಿ ನಿಧಾನ ಅಂದ್ರೆ ಏನಾಯ್ತು ಅಂತ ಏನ್ ಹೇಳಕ್ಕಾದ ಮೇಡಮ್, ದೊಡ್ಡ ಆಘಾತ ಆಗುತ್ತಷ್ಟೇ. ಆಘಾತ ಸರ್, ಹಠಾತ್ ನಿಧಾನ. ಆಕ್ಚುಲ್ ಆಗಿ ಏನಾಯ್ತು? ಇತ್ತೀಚೆಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ಸರ್. ಅದರಲ್ಲೂ ಕೂಡ ಏಜಲ್ಲಿ ಈ ತರದ್ದು ಹೌದು ಪ್ರೆಷರ್ ಸೋಸಿದ್ದು. ಇದು ಎಲ್ಲರಲ್ಲೂ, ಇವನು ನಿರ್ಮಾಪಕನಾಗಿ ಪ್ರೆಷರ್ಸ್ ಇರ್ಬೋದು. ಎಲ್ಲರಿಗೂ ಪ್ರೆಷರ್ಗಳು ವಿಪರೀತ ಆಗಿದೆ. ಆ ಸ್ಟ್ರೆಸ್ ಲೈಫ್ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಅನುಭವಿಸ್ತೀವಿ. ಸಾವಿನ ಮನೆಯಲ್ಲಿ ಮೌನವಾಗಿದ್ರೆ ಆದಷ್ಟು ಉತ್ತಮ. ಆದರೂ ಒಬ್ಬ ಸ್ನೇಹಿತ ದಿಲೀಪ್ ರಾಜ್ ಹೆಸರು ನನ್ನ ಕಿವಿಗೆ ಮೊದಲು ಬಿದ್ದಿದ್ದು ಬಹುಶಃ 2000 ಆಗ ನಟರಂಗ ಅಂತ ಹೇಳಿ ನಮ್ಮ ತಂಡ, ಒಂದು ರಂಗಭೂಮಿಯ ತಂಡ, ಅಲ್ಲಿ ಸಿರಿಸಂಪಿಗೆ ಅಂತ ಹೇಳಿ ನಾಟಕ ಒಂದು ಮಾಡಬೇಕಾಗಿತ್ತು ದಿಲೀಪ. ಆಗ ETV ಶುರು ಆಗ ಕಾಲ ಅದು 99. ಅಲ್ಲಿ ಯಾವುದೋ ಸೀರಿಯಲ್ ಕಮಿಟ್ ಆಗಿದ್ರಿಂದ ನೆಕ್ಸ್ಟ್ ಡೇ ಬರಕ್ಕಾಗ್ಲಿಲ್ಲ ಅವನು. ಆಗ ಅವನ ಪಾತ್ರವನ್ನ ಒಂದು ದಿವಸದಲ್ಲಿ ಸ್ಟೇಜ್ ಮೇಲೆ ಹೇಗೋ ಮ್ಯಾನೇಜ್ ಮಾಡಿ ಅದೊಂದು ಆ ಗೌರವ ಅವನಿಗೆ ಸಲ್ಲಿಸಿದ್ದು ಒಂದು ತೃಪ್ತಿ ಇದೆ ಅಷ್ಟೇ. ಅದಾದ ನಂತರ ಒಂದಷ್ಟು ನಮ್ಮ ಕಿರುತೆರೆ ಧಾರಾವಾಹಿಗಳಿರ್ಬೋದು, ಸಿನಿಮಾಗಳು, ಅವನ್ ನಟಿಸಿದಂತ ಚಿತ್ರಗಳು, ಗೆಳೆಯ ಅಥವಾ ಲವ್ ಗುರು, ತರುಣ್ಗೆ ನಾನು ಯಾವಾಗ್ಲೂ ವಾಯ್ಸ್ ಕೊಡ್ತಿದ್ದೆ. ಸೊ ತರುಣ್ ಸಿನಿಮಾಗಳಲ್ಲಿ ಹೆಚ್ಚಾಗಿ
ದಿಲೀಪ್ ನಟಿಸ್ತಾ ಇದ್ದ. ಜೊತೆಗೆ ಅವರ ಪ್ರೊಡಕ್ಷನ್ ಅಲ್ಲಿ ನಮ್ಮ ತಂದೆ ಕೂಡ ಆಕ್ಟ್ ಮಾಡಿದ್ರು. ಜೊತೆಗೆ ನಮಿತಾ ಅವಳು ಸಾಕಷ್ಟು ಅವನ ಜೊತೆ ಒಡನಾಟ ಇತ್ತು, ಅವಳು ಹಂಚ್ಕೊಳ್ತಾರೆ. ಒಳ್ಳೆ ಫ್ರೆಂಡ್ ಸಡನ್ ಆಗಿ ಈ ತರ ಕೇಳಿದಾಗ ಏನ್ ಮಾತಾಡಬೇಕು ಗೊತ್ತಾಗಲ್ಲ. ಯಾಕೆಂದ್ರೆ ದಿಲೀಪ ನನ್ನ ಸೀನಿಯರ್ ಆಗಿದ್ರು ಕೂಡ ನನಗೆ ನಟಿಯಾಗಿ ನೀನು ರಂಗಭೂಮಿಯಿಂದ ಕಿರುತೆರೆಗೆ ಬರಬೇಕು ಅಥವಾ ಒಬ್ಬ ನಟಿ ಆಗಬೇಕು ಅಂತ ಸಪೋರ್ಟ್ ಮಾಡಿದ್ದು ದಿಲೀಪ. ಕಾಲೇಜ್ ಡೇಸ್ ಅಲ್ಲಿ ಪಾಪ ನಟರಂಗದಲ್ಲಿ ನಾವು ಒಟ್ಟಿಗೆ ಆಕ್ಟ್ ಮಾಡ್ತಾ ಇದ್ವಿ. ಅವನು ರಿಹರ್ಸಲ್ಸ್ ಆದ್ಮೇಲೆ ಸೇಫಾಗಿ ಕರ್ಕೊಂಡು ಬಂದು ನಮ್ಮ ಅಮ್ಮಂಗೆ ಆಂಟಿ ನಮಿತಾನ್ ಸೇಫಾಗಿ ಮನೆಗೆ ಬಿಟ್ಟಿದ್ದೀನಿ, ರಿಹರ್ಸಲ್ ಆಯ್ತು, ಚೆನ್ನಾಗಾಯ್ತು, ಬಟ್ ಯಾವುದೇ ಕಾರಣಕ್ಕೂ ನಟನೆ ಅವಳಿಗೆ ಅದಾಗದೆ ಬಂದಿದೆ, ಬಿಡೋದಕ್ಕೆ ಹೋಗಬೇಡಿ ಅಂತ ಅಮ್ಮಂಗೆ ಹೇಳೋದವನು ದಿಲೀಪ. ಯಾಕೆಂದ್ರೆ ನನಗೆ ಹೊಸದು, ನಮ್ಮ ಮನೆಗೆ ನಮ್ಮ ಇಂಡಸ್ಟ್ರಿ ಹೊಸದಿತ್ತು. ಬಟ್ ದಿಲೀಪಂಗ್ ನಾನು ಎಷ್ಟು ಏನಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇವತ್ತು ಇಂಥ ಒಂದು ಬೆಳಗ್ಗೆ ಎದ್ದ ತಕ್ಷಣ ರಾಯರ್ ಫೋಟೋ ನೋಡಿ ನನಗೆ ಅಭ್ಯಾಸ, ಅದಾಗ್ತಿದ್ದಂಗೆ ಮೆಸೇಜ್ ನೋಡಿದ್ರೆ ಇಟ್ ಈಸ್ ನೋ ಮೋರ್. ಏನ್ ರಿಯಾಕ್ಟ್ ಮಾಡಬೇಕು ಏನು ಅರ್ಥವೇ ಆಗ್ತಾ ಇಲ್ಲ. ಸಂಹವ್ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಒಂದು ಸುದ್ದಿ ಕೇಳುವಂಥದ್ದು ಫಸ್ಟ್ ಆಫ್ ಆಲ್ ನಮಗ್ ಶಾಕ್ ಆಗಿದ್ದು ಪುನೀತ್ ಸರ್ ಹೋಗಿದ್ದು. ಈಗ ನೋಡಿದ್ರೆ ದಿಲೀಪ, ಐ ಡೋಂಟ್ ನೋ ವರ್ಡ್ಸ್. ದೇವರವರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಹೆಚ್ಚಾಗಿ ಅವರ ವೈಫ್ ವಿದ್ಯಾ ಮತ್ತೆ ಅವ್ರ ಕುಟುಂಬಕ್ಕೆ ದೇವರು ಧೈರ್ಯ ಕೊಡ್ಲಿ ಅಂತ ಆಶಿಸ್ತೀನಿ. ವಿದ್ಯಾ ಹಾಗೂ ದಿಲೀಪ ಎಷ್ಟು ಕಷ್ಟಪಟ್ಟು ಮನೆಯಲ್ಲಿ ಹೊಡೆದಾಡಿ ಅವರಿಬ್ರು ಕಷ್ಟಪಟ್ಟು ಇಬ್ರು ಪ್ರೀತಿಸಿ ಮದುವೆ ಆಯ್ತು. ಅಲ್ಲಿಂದ ನಾನು ಅವರಿಬ್ರಿಗೆ ನೋಡ್ತಾ ಇರೋದು. ಅದಾದ್ಮೇಲೆ ತುಂಬಾ ಕಷ್ಟಪಟ್ಟು ಇಬ್ರು ಒಂದು ಬದುಕನ್ನ ಕಟ್ಕೊಂಡ್ರು, ಒಳ್ಳೆ ಫ್ಯಾಮಿಲಿ. ಈಗ ಆಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ಜನಕ್ಕೆ ಅನ್ನ ಹಾಕ್ತಿದ್ದಂತ ಗಂಡ ಹೆಂಡತಿ ಇಬ್ರು. ಇವತ್ತು ಒಂಥರ ದೊಡ್ಡ ಹೊಡೆತ ಆಕ್ಚುಲಿ ಎಲ್ಲರಿಗೂ. ವಿದ್ಯಾ, ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಥ್ಯಾಂಕ್ ಯು.